Dear students, welcome to our class. ಇಂದು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ BA 2ನೇ ವರ್ಷದ 3ನೇ ಸೆಮಿಸ್ಟರ್ನ ಸೋಶಿಯಾಲಜಿ ಆಫ್ ಮಾಸ್ ಮೀಡಿಯಾ ಅಂಡ್ ಕಮ್ಯುನಿಕೇಷನ್, ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ ಎಂಬ ಪತ್ರಿಕೆಯ ಅಡಿಯಲ್ಲಿ ಮೊದಲನೇ ಭಾಗವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಇಲ್ಲಿ ನಾವು ಸಂವಹನ ಪದದ ಅರ್ಥ, ಪರಿಕಲ್ಪನೆಯ ಉತ್ಪತ್ತಿ ಅಥವಾ ಶಬ್ದೋತ್ಪತ್ತಿ, ವ್ಯಾಖ್ಯಾನಗಳು ಮತ್ತು ಸಂವಹನದ ಹಂತಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. Today I am going to cover the meaning of the term communication, definition of the concept, derivation of the concept, definitions of the concept of communication and the different levels of communication. I am Deepa SV, your teacher. In the introduction part, I am going to talk about how communication is so important. As we all know very well that communication is the basic fundamental aspect which is more important for the existence and survival of the human beings. Without the communication, there cannot be any kind of a survival. The views and feelings and information cannot be shared. It's a continuous process where we are going to share the ideas, information, views, facts, etc. with the other people. Only when we try to communicate with other people, we are able to have a better understanding with one another. Thereby, we are having a good relationships in the society. ಎಲ್ಲರಿಗೂ ತಿಳಿದಿರೋ ಹಾಗೆ ಸಂವಹನ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಇದು ಮಾನವನ ಅಸ್ತಿತ್ವ ಮತ್ತು ಉಳಿವಿಗೆ ಬಹಳ ಮೂಲಭೂತವಾದಂತಹ ಒಂದು ವಿಷಯವಾಗಿರುವಂಥದ್ದು. ಸಾಮಾನ್ಯವಾಗಿ ನಾವು ಇಲ್ಲಿ ನೋಡೋದೇ ಆದರೆ ಸಂವಹನ ಅಂತ ಹೇಳಿದಾಗ ಬೇರೆಯವರ ಜೊತೆಗೆ ಒಂದು ಸಂಬಂಧವನ್ನು ಏರ್ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ಸಂಬಂಧಗಳನ್ನು ಏರ್ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ನಮ್ಮ ವಿಚಾರಗಳನ್ನು, ಮಾಹಿತಿಗಳನ್ನು, ನಮ್ಮ ಅಬ್ಸರ್ವೇಷನ್ಸನ್ನು, ಕೆಲವು ಅನೇಕ ರೀತಿಯ ಸಂಗತಿಗಳನ್ನು ಮತ್ತು ಭಾವನೆಗಳು ಇತ್ಯಾದಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗಿರುವಂಥದ್ದು. ಹಾಗಾಗಿ ಇದನ್ನ ನಿರಂತರವಾದ ಪ್ರಕ್ರಿಯೆ ಅಂತ ಕರೆದಿರುವಂಥದ್ದು. ಯಾಕೆ ಇದನ್ನ ನಿರಂತರವಾದ ಪ್ರಕ್ರಿಯೆ ಅಂತ ಕರಿತೀವಿ ಅಂತ ಹೇಳಿದ್ರೆ, ಕಂಟಿನ್ಯೂಸ್ಲಿ ವಿ ಆರ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ನಾವು ನಿರಂತರವಾಗಿ ಮತ್ತೊಬ್ಬರ ಜೊತೆನಲ್ಲಿ ಸಂವಹನ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರ್ತೇವೆ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಬೇಕು, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಬೇಕು. ತನ್ನ ಮೂಲಕವೇ ನಮಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಭಾವನೆಗಳ ಒಂದು ಏನಂತ ಹೇಳ್ತೀವಿ, ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ವಿಚಾರಗಳ ಒಂದು ವಿನಿಮಯ ಆಗುವಂಥದ್ದು, ಸೆಂಟಿಮೆಂಟಲ್ ಎಮೋಷನ್ಸ್ ಅಂಡ್ ಆಲ್ ಆರ್ ಗೆಟಿಂಗ್ ಎಕ್ಸ್ಚೇಂಜ್ ಫ್ರಮ್ ಒನ್ ಟು ಅನದರ್ ಪರ್ಸನ್. ನೆಕ್ಸ್ಟ್ ನಾವು ನೋಡುವಂಥದ್ದು ಈ ಸಂವಹನ ಅನ್ನುವಂತಹ ಪರಿಕಲ್ಪನೆ ಯಾವ ರೀತಿಯಾಗಿ ಉತ್ಪತ್ತಿಯಾಗಿದೆ, ಇದರ ಶಬ್ದೋತ್ಪತ್ತಿ ಹೇಗೆ ಆಗಿದೆ ಎನ್ನುವಂಥದ್ದು. We are going to concentrate on the derivation of the concept communication. As we all know very well, the English term communication, what we are talking about, is enrooted from Latin concept communis or communicare. These are the two different terms from Latin language where we have taken the English term communication. Communis is a noun which means common or communality or sharing, whereas communicare is considered to be a verb which means making something very common. So both the terms communis and communicare gives the meaning that we are going to share our idea to another person. We are going to make the common something which is very unique a common one to all the people. We are going to exchange our ideas, things like that. ಸಂವಹನ ಅನ್ನುವಂತಹ ಒಂದು ಇಂಗ್ಲಿಷ್ ಪದ, ಸಂವಹನ ಅನ್ನುವಂಥದ್ದು ಕನ್ನಡದಲ್ಲಿರುವಂತಹ ಪದ, ಇದರ ಒಂದು ಕಮ್ಯುನಿಕೇಷನ್ ಅನ್ನುವಂತಹ ಇಂಗ್ಲಿಷ್ ಪದ ಲ್ಯಾಟಿನ್ ಭಾಷೆಯಿಂದ ವಿಕಸನಗೊಂಡಿದೆ ಅಂತಾನೆ ನಾವು ಹೇಳ್ತಾ ಬರಬಹುದು. ಇಲ್ಲಿ ಕಮ್ಯುನಿಸ್ ಅನ್ನುವಂತಹ ಮತ್ತು ಕಮ್ಯುನಿಕೇರ್ ಅನ್ನುವಂತಹ ಎರಡು ಪದಗಳಿಂದ ಬಂದಿರುವಂತಹದ್ದು. ಕಮ್ಯುನಿಸ್ ಅನ್ನುವಂಥದ್ದು ಒಂದು ನಾಮಪದವಾಗಿದ್ರೆ ಅದನ್ನು ನಾವು ಅಲ್ಲಿ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾದದ್ದು, ಕೋಮಿಗೆ ಸೇರಿದಂತಹದ್ದು ಅಥವಾ ವಿಚಾರಗಳನ್ನು ಹಂಚಿಕೆ ಮಾಡುವಂಥದ್ದು ಅನ್ನುವ ಅರ್ಥ ಬರುವ ಹಾಗೆ. ಕಮ್ಯುನಿಕೇರ್ ಅನ್ನುವಂಥದ್ದು ಕ್ರಿಯಾಪದವಾಗಿರುವಂಥದ್ದು. ಇದರ ಅರ್ಥ ಏನನ್ನಾದರೂ ಸಾಮಾನ್ಯವಾಗಿಸುವಂಥದ್ದು.
ನನಗೆ ತಿಳಿದಿರುವಂತಹ ವಿಚಾರಗಳನ್ನು ಮತ್ತೊಬ್ಬರ ಬಳಿ ಹೇಳಿಕೊಂಡಾಗ ಖಂಡಿತವಾಗ್ಲೂ ಅದು ಸಾಮಾನ್ಯವಾಗಿ ವಿಚಾರವು ಹರಿಯುತ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಾಮಾನ್ಯಗೊಳಿಸುವುದು ಅಂತ ಹೇಳ್ತಾ ಬರುವಂಥದ್ದು. ಮುಂದಿನ ಹಂತದಲ್ಲಿ ನಾವು ನೋಡುವಂಥದ್ದು ವ್ಯಾಖ್ಯಾನಗಳು, ಡೆಫಿನಿಷನ್ಸ್. According to Merriam-Webster dictionary, communication is a process by which information is exchanged between individuals through a common system of symbols, signs, or a behavior. Signs, S-I-G-N-S. So here, we mean to say that, as already I told you, communication is a continuous process. What kind of a process? In this process, the information is being exchanged between two different individuals or between two groups or whatever it is, where it is going to be exchanged through our behavior patterns or the symbols or the language or the signals. These are all the things that we are going to use in order to exchange the information. According to Newman, a sociologist, communication is an exchange of facts, ideas, opinions, or emotions by two or more persons. When we are trying to exchange the facts or the ideas or my opinions or my emotions, feelings to another person, that another person should exactly grasp it. That is what is communication. There should not be any, wrong interpretation should not be there. Merriam-Webster ಡಿಕ್ಷನರಿ ಪ್ರಕಾರ ಸಂವಹನ ಅನ್ನುವಂಥದ್ದು ಚಿಹ್ನೆಗಳು ಅಥವಾ ನಡವಳಿಕೆಯ ಮೂಲಕ ಅಥವಾ ಸಂಕೇತಗಳ ಮೂಲಕ ಒಂದು ಸಾಮಾನ್ಯ ವ್ಯವಸ್ಥೆಯ ಮೂಲಕ ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಮಾಹಿತಿಯ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗುವಂಥದ್ದು. ಯಾವ ರೀತಿಯಾಗಿ ನಾವು ಈ ಚಿಹ್ನೆಗಳನ್ನು ಬಳಸ್ತೇವೆ ಅಥವಾ ಸಂಕೇತಗಳನ್ನು ಬಳಸ್ತೇವೆ, ನಮ್ಮ ನಡವಳಿಕೆಯ ಮೂಲಕ ನಾವು ಯಾವ ರೀತಿಯಾಗಿ ಮತ್ತೊಬ್ಬರಿಗೆ ನಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನ್ಯೂಮನ್ ಅನ್ನುವಂತಹ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು ಹೇಳ್ತಾ ಬರ್ತಾರೆ, ಸಂವಹನ ಅನ್ನುವಂಥದ್ದು ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಭಾವನೆಗಳ ವಿನಿಮಯ. ಸತ್ಯಾಸತ್ಯತೆ, ವಿಚಾರಗಳು, ಅಭಿಪ್ರಾಯಗಳು ಎಲ್ಲವುಗಳ ವಿನಿಮಯವಾಗಿರುವಂಥದ್ದು. ಈ ಭಾವನೆಗಳು, ವಿಚಾರಗಳು, ಸತ್ಯಾಸತ್ಯತೆಗಳು, ಅಭಿಪ್ರಾಯಗಳು ಯಾವ ರೀತಿ ವಿನಿಮಯವಾಗಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಭಾವನೆ ಯಥಾವತ್ತಾಗಿ ಮತ್ತೊಬ್ಬ ವ್ಯಕ್ತಿಗೆ ಅರ್ಥೈಸುವಿಕೆ ಆಗಬೇಕು. ನಾನು ಹೇಳ್ತಾ ಇರುವಂತಹ ವಿಚಾರ ಅದೇ ರೀತಿಯಲ್ಲಿ ಅವರಿಗೆ ತಲುಪಬೇಕು. ನಾನು ಒಂದು ಮರ ಅಂತ ಹೇಳಿದ್ರೆ ಮರದ ವಿಚಾರ ಅಥವಾ ಮರದ ಒಂದು ಚಿತ್ರಣವೇ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡಬೇಕೇ ಹೊರತು ಬೇರೆ ಇನ್ನೇನು ಮೂಡಬಾರ್ದು. ಅದನ್ನ ನಾವು ಕಮ್ಯುನಿಕೇಶನ್ ಅಥವಾ ಸಂವಹನ ಅಂತ ಕರಿಬಹುದು ಅಂತ ನ್ಯೂಮನ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞರು ಹೇಳ್ತಾ ಬರ್ತಾರೆ. ಮುಂದಿನ ಹಂತದಲ್ಲಿ ನಾವು ನೋಡುವಂಥದ್ದು ಸಂವಹನದ ವಿಭಿನ್ನ ಹಂತಗಳು ಯಾವುದು? The various levels of communication. We know very well that communication can be direct, indirect, verbal, non-verbal, through gestures and through various other means. So here we are going to try to understand what are the different levels. The first level that we are going to try to understand is the sensory level. ಸಂವೇದನಾ ಹಂತ ಅಂತ ಹೇಳಿ ನಾವು ಮೊದಲನೇ ಹಂತವನ್ನ ಕರಿತಾ ಬರ್ತೇವೆ. Generally, when we are speaking, we know very well that there are 5 sensory organs where we are going to communicate through sight, hearing, taste, smell, and touch. But we are not going to use all these 5 sensory organs all the time. We are going to use it as a combination to communicate to the other person. The maximum that we are going to use is the sight, hearing, and through touch. So through all these means we are going to have more communication with the other person, where we are going to have a very good social emotional rapport with the another individual or another group.
ಈ ಸಂವೇದನಾ ಹಂತ ಅಂತ ನಾವು ಹೇಳೋದೇ ಆದ್ರೆ ಇಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದೃಷ್ಟಿ, ಶ್ರವಣ, ರುಚಿ, ವಾಸನೆ ಮತ್ತು ಸ್ಪರ್ಶ ಈ 5 ಇಂದ್ರಿಯಗಳ ಮೂಲಕ ನಾವು ನಡೆಸುವಂತಹ ಒಂದು ಸಂವಹನವಾಗಿರುವಂಥದ್ದು. ಆದರೆ ಈ 5 ಇಂದ್ರಿಯಗಳ ಮೂಲಕ ನಾವು ಎಲ್ಲ ಸಂದರ್ಭದಲ್ಲೂ ಸಂವಹನವನ್ನ ನೇರವಾಗಿ ಅಥವಾ ಪರೋಕ್ಷವಾಗಿ ನಾವು ಮಾಡೋದಿಲ್ಲ. ಹೆಚ್ಚಾಗಿ ನಾವು ಬಳಕೆ ಮಾಡುವಂತಹದ್ದು ದೃಷ್ಟಿ, ಶ್ರವಣ ಮತ್ತು ಸ್ಪರ್ಶದ ಮೂಲಕ ಸಂವಹನವನ್ನ ಅನೇಕ ಸಂದರ್ಭದಲ್ಲಿ ಮಾಡ್ತಾ ಹೋಗುವಂಥದ್ದನ್ನು ನಾವು ನೋಡುವಂಥದ್ದು. ಈ ದೃಷ್ಟಿ, ಶ್ರವಣ ಮತ್ತು ಸ್ಪರ್ಶದ ಮೂಲಕ ಈ ಕಾಂಬಿನೇಷನ್ ಅನ್ನ ಮಾಡ್ತಾ ನಾವು ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಅಥವಾ ಮತ್ತೊಂದು ಗುಂಪಿನ ಜೊತೆಗೆ ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಮ್ಮನ್ನು ನಾವು ಬೆಸೆದುಕೊಳ್ಳುವಂತಹದ್ದನ್ನ ನಾವು ಇಲ್ಲಿ ಕಾಣ್ತಾ ಬರ್ತೇವೆ. ಎರಡನೇ ಹಂತದಲ್ಲಿ ನಾವು ನೋಡುವಂಥದ್ದು ಭಾವನಾತ್ಮಕ ಹಂತ, ದ ಎಮೋಷನಲ್ ಲೆವೆಲ್. ಫೀಲಿಂಗ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಕಮ್ಯುನಿಕೇಶನ್ ಪ್ರಾಸೆಸ್. If we are emotionally aware, we are able to understand the feelings of others. Definitely we are going to succeed in communicating with the other individuals or with other group of people. If we are not emotionally aware, definitely we cannot understand or communicate in a better manner with the other individuals. That is why when we are emotionally aware, we know where we are standing in our communication level with the other person and what we are communicating with the other individual. The emotions could be happiness, sadness, uninterestedness, jealousy, anything it could be. ಭಾವನಾತ್ಮಕ ಹಂತ ಅಂತ ಹೇಳಿದ್ರೆ ನಮಗೆ ಹೆಸರೇ ಹೇಳೋ ಹಾಗೆ ಸಂವಹನದಲ್ಲಿ ಭಾವನೆಗಳು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡುವಂಥದ್ದು. ಭಾವನಾತ್ಮಕತೆಯ ಬಗ್ಗೆ ನಮಗೆ ಅರಿವು ಇರಬೇಕು. ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಮತ್ತೊಬ್ಬ ವ್ಯಕ್ತಿ ಅಥವಾ ಮತ್ತೊಂದು ಗುಂಪಿನ ಜೊತೆಗೆ ನಾವು ಸಂವಹನ ನಡೆಸೋದಕ್ಕೆ ಯಶಸ್ವಿ ಆಗೋದಕ್ಕೆ ನಾವು ಸಾಧ್ಯ ಆಗತ್ತೆ. ನಾವು ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಲೇ ಹೋದಲ್ಲಿ ಉತ್ತಮವಾದಂತಹ ಸಂವಹನವನ್ನು ಖಂಡಿತ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಸಂವಹನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ಭಾವನೆಗಳನ್ನ ಮತ್ತೊಬ್ಬರಿಗೆ ಹೇಳುವಂತಹ ಸಂದರ್ಭದಲ್ಲಿ ನಾವು ಎಲ್ಲಿ ಸ್ಟ್ಯಾಂಡ್ ಆಗ್ತೀವಿ, ನಾವು ಎಷ್ಟು ಮಟ್ಟಿಗೆ ಮತ್ತೊಬ್ಬ ವ್ಯಕ್ತಿಯನ್ನ ಅಥವಾ ಮತ್ತೊಂದು ಗುಂಪನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನುವಂಥದ್ದು ನಮಗೆ ಅಲ್ಲಿ ಖಂಡಿತವಾಗೂ ತಿಳಿದು ಬರುವಂಥದ್ದು. ಈ ಭಾವನೆಗಳು ಅನೇಕವಾಗಿರುವಂಥದ್ದು ನಮ್ಗೆ ಎಲ್ಲರಿಗೆ ಗೊತ್ತಿರೋ ಹಾಗೆ ಸಂತೋಷ, ದುಃಖ, ಆಸಕ್ತಿ ಇಲ್ಲದಲ್ಲೇ ಇರುವಂಥದ್ದು, ನಿರಾಸಕ್ತಿ, ಅಸೂಯೆ, ಅನೇಕ ರೀತಿಯ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತಾ ಹೋಗ್ತೀವಿ ಅನೇಕ ಸಂದರ್ಭಗಳಲ್ಲಿ. ಇನ್ನು ಮೂರನೇ ಹಂತವನ್ನು ನಾವು ನೋಡೋದೇ ಆದ್ರೆ this stage is called as, or the level is called as this level of ideas and sentiments. What kind of ideas and sentiments? Here the speech and language are more important. Why speech and language are more important is because only with the help of speech and language you will be able to express your ideas, right? So that is why this is called as the human communication, and this is limited to human beings. Only human beings, up till recently, we say that a communication where speech and language is utilized only by human beings. We know very well that today the computers, robots have come where they are also using speech and language. That is far apart. Apart from this, with the help of speech and language, we are able to transfer the information, the culture and various aspects from one generation to another generation, which is extending for generations together. This is the beauty of the communication. ಸಂವಹನದ ಮೂರನೇ ಹಂತದಲ್ಲಿ ನಾವು ನೋಡುವಂಥದ್ದು ವಿಚಾರಗಳನ್ನ ಮತ್ತು ನಮ್ಮಲ್ಲಿರುವಂತಹ ಅನೇಕ ಭಾವನೆಗಳನ್ನ ಮಾತು ಮತ್ತು ಭಾಷೆಯ ಮೂಲಕ ನಾವು ವ್ಯಕ್ತಪಡಿಸುವಂಥದ್ದು. ಸೊ ಇಲ್ಲಿ ಮಾತು ಮತ್ತು ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾ ಇರೋದ್ರಿಂದ ಇದು ಬಹಳ ಪ್ರಮುಖ ಅಂತ ನಾವು ಇಲ್ಲಿ ಹೇಳ್ತಾ ಬರ್ತೇವೆ. ಇದು ಮಾನವರಿಗೆ ಮಾತ್ರವೇ ಸೀಮಿತವಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅಥವಾ ಕೆಲವೊಂದು ವರ್ಷಗಳಲ್ಲಿ ನಾವು ನೋಡುವಂಥದ್ದು ಟೆಕ್ನಾಲಜಿಯ ಮೂಲಕ ರೋಬೋಸು, ಕಂಪ್ಯೂಟರ್ಸು ಇವೆಲ್ಲವುಗಳು ಸಹ ಮಾತನಾಡುವಂಥದ್ದನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ. ಅದು ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿರೋದು ಒಂದು ಪ್ರಕ್ರಿಯೆಯಲ್ಲಿ ನಾವು ಇದನ್ನು ನೋಡುವಂಥದ್ದು. ಈ ನಮ್ಮ ಒಂದು ವಿಚಾರಗಳನ್ನ ಮಾತು ಮತ್ತು ಭಾಷೆಯ ಮೂಲಕ
ಮತ್ತೊಬ್ಬರಿಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಮಾಹಿತಿ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ವಿಚಾರಗಳಾಗಿರ್ಬೋದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತಾ ಇದೆ. ಈ ವರ್ಗಾವಣೆ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಅನೇಕ ಸಂದರ್ಭಗಳಲ್ಲಿ ಮುಂದಿನ ಅನೇಕ ತಲೆಮಾರುಗಳಿಗೆ ಅದು ಕಂಟಿನ್ಯೂಷನ್ ಆಗ್ತಾ ಇರುವಂತದ್ದನ್ನು ನಾವು ನೋಡ್ತಾ ಹೋಗುವಂಥದ್ದು. ಈ ಎಲ್ಲವುಗಳನ್ನ ನಾವು ನೋಡ್ತಾ ಹೋಗೋದೇ ಆದ್ರೆ ದ ಪ್ರಾಸೆಸ್ ಆಫ್ ಕಮ್ಯುನಿಕೇಶನ್, ಡೇವಿಡ್ ಬಿ ಅವರು ಬರೆದಿರುವಂತಹ ಒಂದು ಪುಸ್ತಕವನ್ನು ನಾವು ಇಲ್ಲಿ ರೆಫರ್ ಮಾಡಿರುವಂತದ್ದು. ಉಮಾ ಜೋಶಿ ಅವರು ಬರೆದಿರುವಂತಹ ಮಾಸ್ ಕಮ್ಯುನಿಕೇಶನ್ ಅಂಡ್ ಮೀಡಿಯಾ ಅನ್ನುವಂತಹ ಪುಸ್ತಕವನ್ನು ಸಹ ನಾವು ರೆಫರ್ ಮಾಡಿರುವಂತಹದ್ದು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಐ ಹ್ಯಾವ್ ಟೇಕನ್ ದಿ ಹೆಲ್ಪ್ ಆಫ್ Professor G. Subramania's book on Sociology of Mass Media and Communication, both Kannada and English version, in order to prepare material for your lecture session. Thank you for listening. If at all you have any doubts, you can reach me. My indirect students can reach me at socialsynopsis77@gmail.com. My regular students, you can post your doubts in Google Classroom, where we will be having a clarification of the doubts session at the weekend, and then there we are going to have the clarification will be given to all the students. Thank you very much. Have a nice day.